ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂದಾಸ್ ಪಾರ್ಲಾಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ನೋಡಿ. ಚೂ 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 ಲಾಲಿ 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 ಚೂ 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 ಲಾಲಿ ಲಾಲಿ ಚೂ 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 ಎಲ್ಲ ಇದ್ದರೆ ಈ ಥರ ಚೀಟಿ ಆಟ ಆಡ್ತೀವಿ. ಏನಾದರೂ ಒಂದು ಆಟ ಆಡ್ತೀವಿ ಇವ್ರ ಜೊತೆ ಸೇರಿ. ಹಾಗೆ ಚೀಟಿ ಆಟ ಆಡಿದ್ವಿ. ಅದಾದಮೇಲೆ ರಾಜ್ಕುಮಾರ್ ಅವರ ಸಮಾಧಿಗೆ, ಅಂದರೆ ಪುನೀತ್ ರಾಜ್ಕುಮಾರ್ ಸಮಾಧಿ ನೋಡಬೇಕು ಅನ್ನೋದು ಅವ್ರದ್ದು ಇನ್ನೊಂದು ಆಸೆ ಇತ್ತು. ಅಲ್ಲಿಗೆ ಕೂಡ ಕರ್ಕೊಂಡು ಹೋದೆ. ಇದು ಈವ್ನಿಂಗ್ 4 ಗಂಟೆಗೆ ಹೋಗಿದ್ದು. ಬೇಗ ಕ್ಲೋಸ್ ಆಗುತ್ತೆ ಅಂತ ಹೇಳಿ ಆಟೋದಲ್ಲಿ ಹೋದ್ವಿ. ಹೋಗಿ ಇಳಿದ ಮೇಲೆ ಅಲ್ಲಿ ಹೂ ತೊಗೋಬೇಕು. ಹೂ ತೊಗೊಳ್ತಾ ಇದ್ದಾರೆ. ಅವ್ರ ಕೈಯಲ್ಲಿ ಹೂ ಇಡ್ಸೋಣ ಅಂತ ಹೇಳಿ. ಇದು ಫಸ್ಟ್ ಟೈಮ್ ಅವ್ರು ಬಂದಿದ್ದಲ್ವ, ಹಾಗಾಗಿ ನನ್ನ ಅಳಿಯ ನೋಡಿ ಅವನಿಗೆ ಬೇಕಾಗಿರೋ ಹೂನ ತಗೊಳ್ತಾ ಇದ್ದಾನೆ. ಆ ಡ್ರೆಸ್ ಕೂಡ ಚೆನ್ನಾಗಿ ಕಾಣ್ತಾ ಇದೆ. ಅಷ್ಟೊಂದೇನು ಜನ ಇರಲಿಲ್ಲ, ಇದ್ದರೂ ಅಷ್ಟೊಂದು ಇರಲಿಲ್ಲ. ಅಲ್ಲಿ ಸಮಾಧಿ ಹತ್ರ ಇಡೋದಕ್ಕೆ ಹೂವನ್ನು ತಗೊಂಡ್ರು. ಹೂವು ಇನ್ನು ಅವರ ಒಂದು ಸ್ಥಳಕ್ಕೆ ಕರ್ಕೊಂಡು ಹೊರಟೆ. ಅವ್ರಿಗೆ ತುಂಬ ಖುಷಿ ಆಯಿತು ಈ ಪ್ಲೇಸ್ ನೋಡೋದಕ್ಕೆ. ನಾನು ಬಂದಿದ್ದೀನಿ, ನಾನು ನನ್ನ ಫ್ರೆಂಡು 2 ಸರಿ ಏನೋ ಬಂದು ಹೋಗಿದ್ದೀವಿ. ಅಂತ ಏನಂದರೆ, ನಾವು ಯಾರದೇ ಅಭಿಮಾನಿಗಳಾಗಿರ್ಬೋದು, ವ್ಯಕ್ತಿತ್ವ ಅಂತ ಬಂದಮೇಲೆ ಒಬ್ಬೊಬ್ರಿಗೂ ಒಂದು ವ್ಯಕ್ತಿತ್ವ ಅನ್ನೋದಿರುತ್ತೆ. ಆ ವ್ಯಕ್ತಿತ್ವನ ನಾವು ಗೌರವಿಸಲೇಬೇಕು. ಯಾರ ಅಭಿಮಾನಿಗಳೇ ಆಗಿರಲಿ, ಅದು ಪರ್ಸ್ನಲ್ಲ. ಬಟ್ ಪ್ರತಿಯೊಬ್ಬರಿಗೂ ಒಂದು ವ್ಯಕ್ತಿತ್ವ ಅನ್ನೋದಿರುತ್ತೆ. ಆ ವ್ಯಕ್ತಿತ್ವನ ಗುರುತಿಸ್ಕೊಂಡು ಇಷ್ಟು ಜನರನ್ನು ಮೆಚ್ಚಿಸಿರೋ ಅವರಿಗೆ ನಾವು ಆ ವ್ಯಕ್ತಿತ್ವನ ನಾವು ಎಲ್ಲರೂ ರೆಸ್ಪೆಕ್ಟ್ ಮಾಡಬೇಕು. ಹಾಗಾಗಿ ನಮ್ಮ ಪಾಪು ನೋಡಿ, ಅವನಂತೂ ಆರಾಮಾಗಿ ಖುಷಿಯಾಗಿದ್ದ. ಹೊರಗಡೆ ಬಂದಿರೋದಕ್ಕೂ, ಆ ವೆದರ್ಗೂ, ಆ ಪ್ಲೇಸಿಗೂ ಅವನಿಗೆ ಕಾಗೆ, ಗುಬ್ಬಿ ಈ ಥರನೇ ಅವನ ಕಣ್ಣಿಗೆ ಕಾಣ್ತಾಯಿತ್ತು. ಎಲ್ಲಿ ನೋಡಿದ್ರು ಶೂ ಅಂತಾನೆ, ಎಲ್ಲೇ ಕೂರಿಸ್ಕೊಂಡ್ರು ಶೂ ಅಂತಾನೆ. ಅಂತಂದರೆ ಅವನಿಗೆ ಇಲ್ಲೇನೋ ಹಕ್ಕಿಗಳಿದ್ದಾವೇನೋ, ಓಡಿಸ್ಬೇಕು ಅಂತ ಹೇಳಿ. ಅಂದರೆ ಫೋಟೋ ಎಲ್ಲೇ ಬೇರೆ ಬೇರೆ ಎಲ್ಲ ಕಡೆಯಿಂದನೂ ಬರ್ತಾನೆ ಇರ್ತಾರೆ. ಇಲ್ಲಿ ನಾವು ಯಾವಾಗಲೂ ಬಂದಾಗಲೂ ಅಷ್ಟೇ ತುಂಬ ಜನ ನೋಡೋದಕ್ಕೆ ಅಂತ ಹೇಳಿ, ವಯಸ್ಸಾದವರು, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ, ವಯಸ್ಸಾದವರಿಂದ ಹಿಡಿದು ಪ್ರತಿಯೊಬ್ಬರು ಬರ್ತಾನೆ ಇರ್ತಾರೆ ಬೇರೆ ಬೇರೆ ಪ್ಲೇಸಿಂದ. ಪಾಪ 6 ಗಂಟೆಗೆಲ್ಲ ಬಂದು ಕೇಳ್ಕೊಳ್ತಾ ಇದ್ರು, ನಾವೊಂದು ಸ್ವಲ್ಪ ನೋಡ್ತೀವಿ ಅಂತ ಹೇಳಿ. ಇದು ಪುನೀತ್ ರಾಜ್ಕುಮಾರ ಸಮಾಧಿ. ಅವರ ಒಂದು ಆಸೆನ ಕಂಪ್ಲೀಟ್ ಮಾಡಿದೆ. ಅವರು ನೋಡಿ ಕೋಳಿ ಕಾಗೆಗಳು ಇಲ್ಲ, ಆದರೂ ಅವನು ಓಡಿಸ್ತಾನೆ. ಶೂ 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 ಅಂತ. ಅಲ್ಲೇನೂ ಇಲ್ಲ, ಆದ್ರೂ ಓಡಿಸ್ತಾನೆ. ಅವರಿಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಮ್ಮವರ ಒಂದು ಆಸೆಗಳನ್ನು ಈಡೇರಿಸೋದು ನಮ್ಮ ಒಂದು ಜವಾಬ್ದಾರಿ ಮತ್ತು ಕರ್ತವ್ಯ ಆಗಿರುತ್ತೆ. ಅದರಿಂದ ಅವರು ಖುಷಿ ಆಗ್ತಾರೆ. ಇದು ನಮ್ಮ ಪಾಪುಗಳೆಲ್ಲ, ಇನ್ನು ನಾವು ಅಷ್ಟೇ ಆ ಸರಿ ಹೋದಾಗಲೆಲ್ಲ ಫೋಟೋ ತಗೊಂಡು ಬಂದಿದ್ವಿ. ಅದನ್ನು ನೋಡಿದಾಗ ಒಂದು ಮೆಮೊರಿ ಇರುತ್ತೆ. ಇದು ಕೂಡ ಅಷ್ಟೇ. ಈ ಒಂದು ಚಿಕ್ಕ ಮಗು ದೊಡ್ಡನ ಆದಮೇಲೆ ನೋಡಿದ್ರೆ, ನಾನು ಪುನೀತ್ ರಾಜ್ಕುಮಾರ್ ಸರ್ ಸಮಾಧಿಗೆ ಹೋಗಿದ್ದೆ ಅನ್ನೋ ಒಂದು, ಹೋಗಿ ಬಂದೆ ಅನ್ನೋ ಒಂದು ನೆನಪು ಕೂಡ ಇರುತ್ತೆ. ಹಾಗಾಗಿ ನೋಡಿ ಎಷ್ಟು ಖುಷಿಯಾಗಿದ್ದಾನೆ ಗುಂಡಣ್ಣ. ಅವನು ದೊಡ್ಡನಾದಮೇಲೆ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಾನು ಹೋಗಿದ್ದೆ ನಾನು ಚಿಕ್ಕವನಿರುವಾಗ ಅಂತ ಹೇಳಿ. ಹಾಗೆ ನಾವು ಅವರ ಪುನೀತ್ ರಾಜ್ಕುಮಾರ್ ಸರ್ ಡೆತ್ ಆದಮೇಲೆ ಸ್ಟಾರ್ಟಿಂಗ್ ಡೇಸಲ್ಲೇ ನಾನು ನನ್ನ ಫ್ರೆಂಡು ಹೋಗಿ ಬಂದಿದ್ವಿ, ಅವರಿಗೊಂದು ರೆಸ್ಪೆಕ್ಟ್ಫುಲ್ಲಾಗಿ ಅಂತ ಹೇಳಿ. ಆ ಒಂದು ಫೋಟೋ ನೋಡಿದಾಗ ಆ ಒಂದು ಹೋಗಿ ಬಂದಿರೋ ದಿನ ನೆನಪಾಗುತ್ತೆ. ಅದೇ ಒಂದು ಖುಷಿ. ಜೀವನದಲ್ಲಿ ಪ್ರತಿ ಕ್ಷಣವೂ ನಾವು ಎಂಜಾಯ್ ಮಾಡಬೇಕು. 1000 ಕಷ್ಟ ನೋವು ಇರುತ್ತೆ, ಅದ್ರ ಜೊತೆ ನಾವು ಈ ರೀತಿ ನಮ್ಮವ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಿದಾಗ ನಮ್ಮಲ್ಲಿರೋ ನೋವುಗಳೆಲ್ಲ ದೂರ ಆಗುತ್ತೆ. ರಾಜ್ಕುಮಾರ್ ಅವರ ಸಮಾಧಿ. ರಾಜ್ಕುಮಾರ್ ಅಂದರೆ ನಮ್ಮಮ್ಮಂಗೆ ತುಂಬ ಇಷ್ಟ, ತುಂಬ ಅಂದರೆ ತುಂಬಾ ಇಷ್ಟ. ಅವರಿಗೊಂದು ವೀಡಿಯೋ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಮಾಡಿಕೊಟ್ಟೆ. ಹಾಗೆ ಅಲ್ಲೊಂದಿಷ್ಟು ಫೋಟೋ ತಕ್ಕೊಂಡು ನಮ್ಮ ಪಾಪು ನೋಡಿ, ಅವನಿಗೆ ತುಂಬ ಖುಷಿ ಆಗ್ತಾಯಿತ್ತು ಈ ಥರ ಹೊರಗೆ ಬಂದಾಗ. ಸ್ವಲ್ಪನೂ ಕಿರಿಕ್ ಮಾಡಲ್ಲ. ಎಷ್ಟು ಚೆನ್ನಾಗಿರ್ತಾನೆ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರ್ತಾನೆ. ಅಲ್ಲೊಂದಿಷ್ಟು ಫೋಟೋನ ಸೆರೆ ಹಿಡ್ಕೊಂಡು. ಹಾಗೆ ಅಂಬರೀಷ್ ಅವರ ಒಂದು ಸಮಾಧಿ, ಇದಕ್ಕೆ ನಾನು ಬಂದಿರಲಿಲ್ಲ.
ಪುನೀತ್ ರಾಜ್ಕುಮಾರ್ ಸಮಾಧಿ ಮತ್ತು ರಾಜ್ಕುಮಾರ್ ಅವರ ಸಮಾಧಿ ಅದನ್ನು ನೋಡಿದ್ದೆ. ಇದು ಅಂಬರೀಷ್ ಅವರ ಸಮಾಧಿ ನೋಡಿರಲಿಲ್ಲ. ಇದೊಂಥರ ಚೆನ್ನಾಗಿದೆ ಈ ಕಡೆ ಹೋದಾಗ. ಇಲ್ಲಿ ಪ್ಲೇಸ್ ಇದು ನಮಗೆ ಇಷ್ಟ ಆಯ್ತು. ಅಲ್ಲಿ ಕೂತ್ಕೊಳ್ಳೋದಕ್ಕೆ ಏನೋ ಒಂಥರ ಚೆನ್ನಾಗಿದೆ. ಅದನ್ನು ಮುಗಿಸ್ಕೊಂಡು ಫೋಟೋ ಎಲ್ಲ ತಕ್ಕೊಂಡು ಬಂದ್ವಿ. ಅವರು ನೆಕ್ಸ್ಟ್ ಡೇ ಊರಿಗೆ ಹೋಗ್ತಾಯಿದ್ರು. ಹಾಗಾಗಿ ಇದು ನೋಡಿ ರಾಜ್ಕುಮಾರ್ ಅವರ ಸಮಾಧಿ ಹತ್ರ ಫೋಟೋ ತಕ್ಕೊಂಡಿದ್ದು. ಇದು ನಮ್ಮ ಅಮ್ಮಗೆ ತೋರಿಸಿ ಅಂತ ಹೇಳಿ ತೆಗೆಸ್ಕೊಂಡಿರೋದು. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇದು ಅಂಬರೀಷ್ ಅವರು. ನಾನು ಅಂಬರೀಷ್ ಅವರ ಫಿಲಮ್ನ ತುಂಬಾ ನೋಡ್ತಾ ಇದ್ದೆ ಯಾವಾಗಲೂ. ಅವರ ಫಿಲಮ್ನ ಇವರು ಅಂಬರೀಷ್ ಸರ್ ಫಿಲಮ್ಮು, ವಿಷ್ಣುವರ್ಧನ್ ಸರ್ ಫಿಲಮ್ಮು ಯಾವುದನ್ನು ಮಿಸ್ ಮಾಡ್ತಾ ಇರಲಿಲ್ಲ. ಅಷ್ಟು ಇಷ್ಟಪಟ್ಟು ನೋಡ್ತಾ ಇದ್ದೆ. ಇವಾಗ ಅಷ್ಟೊಂದು ಫಿಲಮ್ಗಳ ನೋಡೋಂಥ ಹುಚ್ಚಿಲ್ಲ. ಬಟ್ ಹಳೆ ಫಿಲಮ್ಗಳೆಲ್ಲ ತುಂಬಾ ಚೆನ್ನಾಗಿದ್ವು. ತುಂಬ ಇಷ್ಟ ಆಗ್ತಿತ್ತು ನೋಡೋದಕ್ಕೆ. ಹಾಗೇ ನಮ್ಮವ್ರದ್ದು 2 ಡ್ರೀಮ್ ಕಂಪ್ಲೀಟ್ ಆಯಿತು. ಇನ್ನೊಂದು ಮೈಸೂರಿಗೆ ಹೋಗೋದೊಂದು ಇತ್ತು ಅವ್ರದ್ದು. ಅದಕ್ಕೆ ನಾವು ಮಕ್ಕಳೆಲ್ಲ ಚಿಕ್ಕವರಿದ್ದಾರೆ ಅಂತ ಹೇಳಿ ನೆಕ್ಸ್ಟ್ ಹೋಗುವಂತ. ನಾನು ಅಳಿಯ ನೋಡಿ ಚಿಕ್ಕವನು ಇಷ್ಟು ದೊಡ್ಡ ಆಗ್ಬಿಟ್ಟಿದ್ದಾನೆ. ಅವರಮ್ಮ ಈ ಥರ ನೋಡಿ. ಇವೆಲ್ಲ ಫೋಟೋಗಳು ನೆಕ್ಸ್ಟ್ ನಮಗೆ ಬೇಜಾರಾದಾಗೂ ಖುಷಿ ಕೊಡೋಂತಹ ಫೋಟೋಗಳು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್